ನೋಡಿ, ನೀವೀಗಾಗ್ಲೇ ತುಂಬಾನೇ ನೋವು ತಿಂದಿದ್ದೀರಾ. ಈಗ ನಿಮ್ಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ನನ್ಗನ್ಸುತ್ತೆ ನೀವೀ ರಂಪಾಟದಿಂದ ದೂರ ಉಳಿಯೋದೇ ಬೆಟರ್. ಏನ್ ಹೇಳ್ತಿದ್ದೀರಾ ಭಾರ್ಗವಿ? ಸತ್ಯ ಹೇಳ್ತಾ ಇದ್ದೀನಿ. ಈ ಕೇಸಲ್ಲಿ ಈಗಾಗ್ಲೇ ಸಾಕಷ್ಟು ಗೊಂದಲಗಳಿದಾವೆ. ಅದ್ರ ಮಧ್ಯೆ ಇನ್ಯಾವುದೋ ಕಾಂಪ್ಲಿಕೇಶನ್ಸ್ ಬೇಡ. ಸಿಟ್ಟಲ್ಲಿರೋ ವಿಕ್ಕಿನೋ ಅಥವಾ ಶಕ್ತಿ ಪ್ರಸಾದ ನಿಮ್ಗೆ ತೊಂದರೆ ಕೊಟ್ರೆ ಅದನ್ನೆಲ್ಲ ಯೋಚನೆ ಮಾಡಕ್ಕೂ ನನಗೆ ಶಕ್ತಿನೇ ಇಲ್ಲ. ದಯವಿಟ್ಟು ಈ ಸಂಧ್ಯಾ ಕೇಸಿಂದ ನೀವು ದೂರನೇ ಇದ್ಬಿಡಿ. ಇನ್ನ ಯಾವ ವಿಷಯದಲ್ಲೂ ನೀವು ಇನ್ವಾಲ್ವ್ ಆಗ್ಬೇಡಿ. ಎಷ್ಟೊತ್ತಮ್ಮ ಹೊರಡಿ ಮೇಡಮ್, ಅವ್ರನ್ನ ಕಳಿಸಿ. ನನ್ನ ಜೀವನಕ್ಕೆ ನಾನು ಮಾಡ್ತಾ ಇರೋ ಕೆಲ್ಸಕ್ಕೆ ಅರ್ಥ ಸಿಕ್ಕಿದೆ ನಿಮ್ಮಿಂದ. ನನ್ನಿಂದ ನಿಮಗೆ ಏನೇ ಸಹಾಯ ಬೇಕು ಅನ್ಸಿದ್ರು ದಯವಿಟ್ಟು ಹೇಳಿ, ನನ್ನನ್ನು ದೂರ ತಳ್ಳಿಬೇಡಿ ಭಾರ್ಗವಿ. ಅಮ್ಮ, ಅವ್ರು ಹೇಳಿದ್ರಲ್ಲ ಹೊರಡು ಅಂತ, ಇನ್ನು ಯಾಕಿಲ್ಲ ನಿಂತಿದ್ದೀರಿ? ಹೊರಡಿ, ಮೊದಲೇ ಎಡಗೊಟ್ರಾಡಿ ಹೊರಡು. ಹೊರಡಿ ಸರ್. ದುಡ್ಡಿನ ಆಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಕೇಸ್ ಹಾಕ್ತೆ. ಅಬ್ಜೆಕ್ಷನ್ ಯುವರ್ ಆನರ್. ಸಂಧ್ಯಾ ಹೀಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಸಂಧ್ಯಾ, ನೀನ್ ಈ ಮಾತನ್ನ ಹೇಳ್ತಿದ್ಯಾ? ಅದಾದ್ಮೇಲೆ ನಾನ್ ಕೊಲೆ ಆಗಿರೋ ತರ ಡ್ರಾಮಾ ಮಾಡಿ ವಿಕ್ಕಿ ಮತ್ತೆ ಸಿತಾರ ಅವ್ರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಭಾರ್ಗವಿನ್ ಯಾಕೆ ಅರೆಸ್ಟ್ ಮಾಡಿದ್ರು? ಅಲ್ಲ ಅಣ್ಣ, ಕೇಸೇ ಸುಳ್ಳು ಅಂತ ಹೇಳೋದಕ್ಕೆ ಹೇಗಣ್ಣ ಸಾಧ್ಯ? ನಿಮ್ ಕೂಸತ್ರ ಮಾತಾಡ್ದ್ಯಾ? ಮಾತಾಡೋದಕ್ಕೆ ಬಿಟ್ಟಿರ್ತಾನೆ. ನನ್ನ ಕಣ್ಣೆದುರಿಗೆ ಅವಳ ಕೈಗೆ ಬೇಡಿ ಹಾಕಿ ಹೇಳ್ಕೊಂಡು ಹೋಗ್ಬಿಟ್ರು. ನಡೀರಿ, ಹಾಗಿದ್ರೆ ನಾವೆಲ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಭಾರ್ಗವಿನ್ ಮಾತಾಡ್ಸ್ಕೊಂಡ್ ಬರೋಣ. ನಾನು ಈಗ್ಲೇ ನಮ್ಮ ಭಾರ್ಗವಿನ್ ನೋಡ್ಬೇಕು. ಆ ಪ್ರಯತ್ನ ಮಾಡ್ತೇವೆ ಪುಣ್ಯ. ನಾನು ಅದೇನ್ ಮಾಡೋದು? ಅವ್ರ ಒಳಗಡೆನೆ ಬಿಡ್ತಿಲ್ಲ. ಅವನಿದಾನಲ್ಲ ಇನ್ಸ್ಪೆಕ್ಟರ್ ವಿಜಯ್, ಸ್ಟೇಷನ್ ಒಳಗೆ ಕಾಲ್ ಹಿಡಿದಕ್ಕೂ ಬಿಡ್ಲಿಲ್ಲ. ನನಗೆ ಹೆದರ್ಸ್ಬಿಟ್ಟು ಕಳಿಸ್ಬಿಟ್ಟೆ ನನ್ನ. ಅದ್ಯಾಕ್ ಬಿಡಲ್ವಂತೆ? ನಿಮ್ಮ ಮಗಳು ಲಾಯರು ಅಂತ ಹೇಳಿ ಮೋಸ ಮಾಡಿದ್ದಾಳೆ. ಆ ಕೇಸಲ್ಲಿ ಅವಳು ಒಳಗೆ ಹೋಗಿದ್ದಾಳೆ. ಅವಳನ್ನೇನಾದ್ರೂ ನೀವು ಮಾತಾಡ್ಸಕ್ ಹೋದ್ರೆ ಸಾಕ್ಷ್ಯ ನಾಶ ಮಾಡಕ್ ಹೊಲ್ಟ್ರಿ ಅಂತ ಇನ್ನು ಶಿಕ್ಷೆ ಜಾಸ್ತಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸೀದಾ ವಾಪಸ್ ಬಂದ. ಇಷ್ಟೆಲ್ಲ ಆದ್ರೂ ಆ ಅರ್ಜುನ್ ಏನು ಹೇಳಲೇ ಇಲ್ವಾ? ಏನ್ ಹೇಳ್ತಾನು? ಹೇಳಕ್ ಏನ್ ಉಳಿದಿದೆ? ಎಷ್ಟೇ ಆಗ್ಲಿ ಅವನು ಆ ಜೆ.ಪಿ. ಮಗ ಅಲ್ವಾ? ಅವನಿಗೆ ಬೇಕಾಗಿರೋದು, ಅವನಿಗೆ ಬೇಕಾಗಿದ್ದವರು ಎಲ್ಲರೂ ಆಚೆ ಬಂದಾಯ್ತು. ಅವನ ತಂಗಿ ಗಂಡ, ಆ ತಂಗಿ ಅತ್ತೆ, ತಂಗಿ ಮಾವ, ಎಲ್ರೂ ಬೇಕಾಗಿರೋದೆ. ಕಟ್ಕೊಂಡ್ರೆ ಹೆಂಡತಿ ಒಬ್ಬಳನ್ನ ಬಿಟ್ಟು. ಏನ್ರಿ ಇದೆಲ್ಲ? ಮಗ್ಳು ಜೈಲಲ್ಲಿ ಇರೋದನ್ನ ನೋಡ್ಕೊಂಡು ಅವ್ ಸುಮ್ಮನೆ ಇರೋಕ್ಕಾಗತ್ತಾ? ಕೊಲೆ ಮಾಡಿದವನ್ನ ಕಂಡು ಹಿಡಿದು ಸಾಕ್ಷಿನ ಕೊಟ್ಟು ಇದೆಲ್ಲದನ್ನು ಮಾಡಿದ್ರು ಕೋರ್ಟ್ ಯಾವ್ದನ್ನು ನಂಬದೆ ನಮ್ ಕೂಸಿನ ಯಾಕಣ್ಣ ಅರೆಸ್ಟ್ ಮಾಡ್ತು? ಇಬ್ರು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಬಡಬಡ ಅಂತ ಕೇಳ್ತೀರ ಪ್ರಶ್ನೆಗಳನ್ನ. ನನ್ನ ಕೈಕಾಲೇ ಆಡ್ತಾ ಇಲ್ಲ. ಅಂಥದ್ದೇನ್ ನಡೀತ್ರಿ ಕೋರ್ಟಲ್ಲಿ? ನಾವ್ಯಾರು ಊಹೆ ಮಾಡೋದಕ್ಕಾಗಲೇ ಇರೋಂಥದ್ದು ನಡೆದೋಗ್ಬಿಟ್ಟಿದೆ. ಜೆ.ಪಿ. ಇದನ್ನಲ್ಲ, ಅವನು ಗೆಲ್ಲೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ. ನಿನಗೂ ಗೊತ್ತು.
ಆದ್ರೆ ಇವತ್ತು ನಾವ್ಯಾರು ನಂಬೋದಿಕ್ಕಾಗೋದಿಲ್ಲ ಅಂತ ಘಟನೆ ನಡೆದು ಬಿಡ್ತು. ನೀನ್ ಹೀಗೆ ಒಗ್ಟೊಗ್ಟಾಗಿ ಮಾತಾಡಿದ್ರೆ ಹೇಗಣ ಅರ್ಥ ಮಾಡ್ಕೊಳ್ಳೋದು? ಸತ್ತಿರೋ ಸಂಧ್ಯನೆ ಬದುಕ್ ಬಂದಿದ್ದಾಳೆ ಅನ್ನೋ ತರ ಹೇಳ್ತಿದ್ಯಾ? ಏನಾಯ್ತು ಅಂತ ನೇರವಾಗಿ ಹೇಳೋಣ. ಸಂಧ್ಯಾ ವಾಪಸ್ ಬಂದ್ಬಿಟ್ಟಿರೋದು. ಎಲ್ರೂ ಕಾಫಿ ಟೀ ಕಷಾಯ ಅಂತ ಏನೇನೋ ಕೇಳ್ತಿದ್ದಾರೆ. ಈ ಮನೇಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನಪ್ಪ ಮಾಡೋದು? ಸಂಧ್ಯಾ, 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 ರಮ್ಯಾ, ಅಕ್ಕ ಕರೆದ್ರ? ಎಷ್ಟು ಸಲ ಹೇಳದ್ ನಿನಗೆ ನೀನು ಈ ಮನೇಲಿ ಸಂಧ್ಯಾ ಆಗಿರ್ಬೇಕು ಅಂತ? ಅಯ್ಯೋ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಸಂಧ್ಯಾ ಸಂಧ್ಯಾ ಸಂಧ್ಯಾ. ಸಾರಿ. ಸಾಕು. ನೀನ್ ಜೋರಾಗಿ ಹೇಳಿ ನೀನ್ ಸಿಗಾಕೊಳ್ಳೋದಲ್ದೆ ನನ್ನ ಬುಡಕ್ ಬರುತ್ತ ಆಮೇಲೆ. ಸರಿ. ನಿನಗೆ ನಾನು ಮನೆಯವ್ರ ಬಗ್ಗೆ ಎಲ್ಲ ಹೇಳಿದ್ದೆ, ನೆನಪಿದೆ ತಾನೆ? ಹಾ ಅಕ್ಕ, ಎಲ್ಲ ನೆನಪಿದೆ. ಇವ್ರು ಯಾರು ಹೇಳು ನೋಡೋಣ. ಇವರು ಶಕುಂತಲಾ ದೇವಿ, ಜೆ.ಪಿ. ಸರ್ ಅಮ್ಮ. ಅಜ್ಜಿ ಅನ್ಬೇಕು. ಇವ್ರ ಹತ್ರ ಜಾಸ್ತಿ ಮಾತಾಡಬಾರ್ದು. ಕೇಸ್ ಬಗ್ಗೆ ಅಂತೂ ಉಸಿರು ಎತ್ತಬಾರ್ದು. ಇವರು ಅರ್ಜುನ್, ಜೆ.ಪಿ. ಸರ್ ಮಗ. ಆದ್ರೀಗ ಅವರು ಜೆ.ಪಿ. ಸರ್ ವಿರುದ್ಧನೇ ನಿಂತಿದ್ದಾರೆ. ಅವ್ರ ಹೆಂಡತಿ ಭಾರ್ಗವಿ. ಇವರಿಬ್ರಿಂದ ಆದಷ್ಟು ನಾನು ದೂರ ಇರಬೇಕು. ಇವರು ನಿರ್ಮಲಾ, ಜೆ.ಪಿ. ಸರ್ ಹೆಂಡತಿ. ಇವರಿಗೆ ಬುದ್ಧಿಗಿಂತ ಕೊಬ್ಬು ಅಹಂಕಾರ ಜಾಸ್ತಿ. ಇವ್ರು ಹೇಳಿದ ಕೆಲಸ ಮಾಡ್ತಾ ಇವ್ರನ್ನ ಹೊಗಳ್ತಾ ಹೋದ್ರೆ ಅಷ್ಟೇ ಸಾಕು. ಇವರು ಅವ್ರ ಬಾಲ, ಸಾಕ್ಷಿ, ಚಿಕ್ಕತ್ತೆ. ನಿರ್ಮಲಾ ಮೇಡಮ್ನ 5 ಮಾತು ಹೊಗಳುವಾಗ ಇವ್ರನ್ನ 1 ಮಾತು ಹೊಗಳಿದ್ರೆ ಸಾಕು. ಪರ್ಫೆಕ್ಟ್. ಪರವಾಗಿಲ್ವೇ? ನಾನು ಹೇಳಿದ್ದೆಲ್ಲ ಚೆನ್ನಾಗೆ ನೆನ್ಪಿಟ್ಕೊಂಡಿದ್ಯಾ? ಈಗ ಹೇಳು, ನೀನ್ ಯಾರು? ನಿನ್ ಹೆಸರೇನು? ಅಯ್ಯೋ, ನನ್ನನ್ನೇ ಮರ್ತ್ ಬಿಟ್ರಾ? ನಾನಕ್ಕ, ಸಂಧ್ಯಾ, ಈ ಮನೆ ಕೆಲಸದವಳು. ವೆರಿ ಗುಡ್. ಇನ್ನು ಯಾರಾದ್ರೂ ನಿನ್ನ ಜಾಸ್ತಿ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀಯಾ? ಅಮ್ಮ, ಯಾಕೋ ತುಂಬಾ ತಲೆ ಸುತ್ತಿದೆ. ತಲೆ ತುಂಬಾ ನೋಯ್ತಾ ಇದೆ. ನಂಗೇನು ನೆನಪೇ ಆಗ್ತಿಲ್ಲ ಅಂತ ಹೇಳಿ ಸುಮ್ನಾಗ್ಬೇಕು. ಸಂಧ್ಯಾ, ನಿನ್ನನ್ನ ಕರ್ಕೊಂಡ್ ಬಂದು ನಾನು ಈ ಮನೆ ಮಹಾರಾಣಿ ಆಗಿದ್ದೀನಿ ಕಣೆ. ನಿನ್ನನ್ನ ಮುಂದೆ ಇಟ್ಕೊಂಡು ಇನ್ನು ಏನೇನ್ ಮಾಡ್ತೀನಿ ನೋಡ್ತಿರು. ಸಂಧ್ಯಾ ಬದುಕಿದಾಳ? ನಾವೇ ನಮ್ ಕಣ್ಣಾರೆ ಸಂಧ್ಯನ್ ಹೆಣ ನೋಡ್ಕೊಂಡು ಅವ್ರಮ್ಮನ ಹತ್ರ ಮಾತಾಡ್ಕೊಂಡು ಬಂದ್ವಲ್ಲ. ಆದ್ರೆ ಅವಳು ನಮ್ಮ ಭಾರ್ಗವಿ ಪರವಾಗಿ ಬಂದಿಲ್ಲ. ಆ ಜೆ.ಪಿ. ಪರವಾಗಿ, ಆ ವಿಕ್ಕಿ ಪರವಾಗಿ ಬಂದಿದ್ದಾಳೆ. ಸ್ವಂತ ತಂಗಿ ಅನ್ಕೊಂಡು ನಮ್ ಭಾರ್ಗವಿ ಅವಳಗ್ ಸಹಾಯ ಮಾಡಿದ್ಲು. ಅವಳನ್ ಬಿಟ್ಟು ಇವಾಗ ಅವ್ರ ಕಡೆಗೆ ಹೋಗಿದಾಳ. ಅವಳು ನಿಜವಾಗ್ಲೂ ನಮ್ ಸಂಧ್ಯಾನೇನಾ? ನನಗೂ ಗೊತ್ತಾಗ್ತಿಲ್ಲ ಪೂರ್ಣೆ. ಆದ್ರೆ ಒಂದು ಮಾತು ನಿಜ, ಆದ್ರೆ ಆ ಅರ್ಜುನ್ ಇದಾನಲ್ಲ, ಅವನ್ನ ಮಾತ್ರ ನಂಬಕ್ಕಾಗ್ತದೆ. ಈ ಎಲ್ಲ ವಿಷಯಗಳಿಂದ ಅವನ ಪಾತ್ರನೂ ಇದೆ. ಮೊದ್ಲು ಕೂಸನ ಸ್ಟೇಷನ್ ಇಂದ ಬಿಡಿಸ್ಕೊಂಬರೋದು ಹೇಗೆ ಅಂತ ಯೋಚನೆ ಮಾಡೋಣ. ಬೇಲ್ ಕೊಡ್ಸೋಳಿಗೆ ನನ್ನ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಿ ಎಷ್ಟೋ ವರ್ಷಗಳಾಗ್ಬಿಡ್ತಲ್ಲ ಕಲ್ಪನಾ. ಒಬ್ಬ ಲಾಯರ್ ಆಗಿದ್ರು ಸ್ವಂತ ಮಗಳಿಗೆ ಬೇಲ್ ಕೊಡ್ಸೋಕ್ ಆಗ್ದಲ್ಲೇ ಇರುವಂತ ಸ್ಥಿತಿ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ಬಿಟ್ಟಿತ್ತು. ಇಂಥ ಸ್ಥಿತಿ
ಯಾವ ತಂದೆಗೂ ಯಾವ ಲಾಯರ್ಗೂ ಬರಬಾರ್ದು. ಒಬ್ಬ ತಂದೆಯಾಗಿ ಸೋತುಬಿಟ್ಟೆ ಪುಟ್ಟೆ ನಾನು. ನಮ್ಮ ಭಾರ್ಗವಿ ಸ್ಥಿತಿ ನೆನೆಸ್ಕೊಂಡ್ರೆ ಗಾಬರಿ ಆಗ್ತಾ ಇದ್ದೇನೆ. ಅವಳು ಪರವಾಗಿ ಈಗ ಯಾರು ನಿಲ್ತಾರೆ? ಮುಂದೆ ಏನ್ ಮಾಡೋದು? ಹಲೋ ಹಲೋ, ಯಾಕೋ ಟೆನ್ಷನ್ ಅಲ್ಲಿರೋ ಹಾಗಿದೆಯಲ್ಲ, ಏನಾಯ್ತ್ರಿ? ದಿನ ಬೆಳಗ್ಗೆ ಎದ್ರೆ ನನ್ನ MLA ಪದವಿ ನನಗಿರುತ್ತೋ ಇಲ್ವೋ, ನನ್ನ ಕುರ್ಚಿ ನನಗೆ ಸಿಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ತಲೆ ಕೆಟ್ಟು ಕೆರ ಹಿಡಿದಿದೆ. ಯಾವಾಗ ನೋಡಿದ್ರು ನಿಮ್ಗೆ ನಿಮ್ ಪದವಿದ ಯೋಚನೆ ಅಲ್ವಾ? ಪದವಿ ಮೇಲಿರೋ ಕಾಳಜಿ ಮಕ್ಕಳ ಮೇಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದ್ ಹೇಗೆ ತಂದೆ ಅಂತ ಹೇಳ್ಕೊಳ್ತಿರೋ? ಸೀತಾರ, ನೋಡು, ಆ ಪ್ರೀತಿ ನಿನ್ನ ಮಕ್ಕಳು ಹೊಟ್ಟೆ ತುಂಬಿಸಲ್ಲ. ತಾಯಿಯಾಗಿ ನೀನು ಮಾಡ್ತಿರೋದು ಎಷ್ಟು ಸರಿನೋ ಹಾಗೆ ತಂದೆಯಾಗಿ ನಾನು ಮಾಡ್ತಿರೋ ಜವಾಬ್ದಾರಿ ಅಷ್ಟೇ ಸರಿ. ನನ್ನ ಪದವಿ ಮಾನ ಮರ್ಯಾದೆ ಇಲ್ಲದೆ ಇದ್ದಿದ್ರೆ ಎಲ್ಲ ಕಳ್ಕೊಂಡು ಬೀದಿಲಿರ್ತಾ ಇದ್ವಿ. ಅದು ಪರವಾಗಿಲ್ವಾ ನಿನಗೆ? ಸಾಕು, ಸುಮ್ಮನೆ ಇರ್ರಿ. ನೀವು ಪದವಿನಲ್ಲಿದ್ದಾಗ್ಲೂ ಆ ಭಾರ್ಗವಿ ಮುಂದೆ ಏನು ಮಾಡೋಕ್ಕಾಗ್ಲಿಲ್ಲ. ಅದಕ್ಕೆ ನಾನು ಕೊಲೆ ಮಾಡ್ಬೇಕಾಯ್ತು. ನನ್ನ ಮಕ್ಕಳಿಗೆ ತೊಂದರೆ ಆದ್ರೆ ನಾನ್ ಸಹಿಸಲ್ಲ. ಯಾರಿಗೂ ತೊಂದರೆ ಆಗಬಾರ್ದು ಅಂತಾನೆ ನಾನು ಅವಳನ್ನ ಜೈಲಿಗೆ ಕಳ್ಸಿರೋದು. ಹುಲಿನ ಹಿಡಿದು ಬೋನಲ್ಲಿ ಕೂಡ ಹಾಕಿದ ಮಾತ್ರಕ್ಕೆ ಅದ್ರ ಹಸಿವು ನಿಂತು ಹೋಗತ್ತಾ? ಇನ್ನೂ ಜಾಸ್ತಿ ಆಗತ್ತೆ. ಅವಳು ಜೈಲಲ್ಲೇ ಜೀವನ ಪರ್ಯಂತ ಇರಬೇಕು, ಹೊರಗಡೆ ಬರಲೇಬಾರ್ದು. ಅಮ್ಮ ತಾಯಿ, ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಕಷ್ಟ ಪಡ್ತಿರೋದು. ಭಾರ್ಗವಿ ಜೈಲಲ್ಲಿದ್ರೆ ಮಾತ್ರ ನಾನು ನಿನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿರಬಹುದು. ಅವಳು ಆಚೆ ಬಂದ್ರೆ ಮುಗೀತು, ನನ್ನ ಪದವಿನೂ. ಆದ್ರೂ ನೀನು ಕೊಲೆ ಮಾಡೋ ಮಟ್ಟಕ್ಕೆ ಇಳಿತೀಯ ಅನ್ನೋ ಅಷ್ಟು ಧೈರ್ಯ ಇದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮಕ್ಕಳು ಅಂತ ಬಂದಾಗ ತಾಯಿ ಏನ್ ಬೇಕಾದ್ರೂ ಮಾಡ್ತಾಳೆ. ಇಲಿಯಾಗಿದ್ದೋಳು ಹುಲಿನೂ ಆಗ್ತಾಳೆ. ನನ್ನ ಮಕ್ಕಳ ಜೀವನಕ್ಕೆ ನಿಮ್ಮಿಂದ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಿಮ್ಮನ್ನ ಬಿಟ್ಟು ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೂ ನಾನು ಹೇಸಲ್ಲ, ನೆನ್ಪಿರ್ಲಿ. ಎರಡು ದಿವಸದಿಂದ ಫೋನೇ ಎತ್ತಾ ಇಲ್ವಲ್ಲ. ಹಲೋ ಹಲೋ ರಮ್ಯಾ, ಯಾಕೆ 2 ದಿವಸದಿಂದ ಫೋನು ಎತ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಇಲ್ಲ? ನನ್ನ ಯಾಮರ್ಸಿ ಇನ್ನೇನಾರ ಕಟ್ಕೋತಿದ್ದೆ ಏನ್ ಕತೆ? ಚಚೆ ಬಿಡ್ತು ಅನ್ನು. ಮುತ್ತಾತಿ, ನಿನ್ನನ್ ಬಿಟ್ಟು ಬೇರೆ ಯಾರನ್ನ ಮದ್ವೆ ಆಗ್ಲೋ? ಯಾವತ್ತಿದ್ರು ನನಗ್ ನೀನು ನಿನ್ನಿಗ್ ನಾನು ಅಲ್ವಾ? ಇದೆಲ್ಲ ಬರೀ ಬಾಯಿ ಮಾತಿಗೆ ಹೇಳ್ತಿದೀಯಾ? ಮತ್ತೆ ಯಾಕೆ 2 ದಿವಸದಿಂದ ಫೋನೇ ಪಿಕ್ ಮಾಡಿಲ್ಲ? ಮಾತಾಡ್ತಾ ಕೂತ್ರೆ ಹೊಟ್ಟೆ ತುಂಬುತ್ತೇನು? 2 ದಿನದಲ್ಲಿ ಮ್ಯಾಜಿಕ್ಕೇ ನಡೆದೋಯ್ತು. ನಮ್ಮಿಬ್ರು ಲೈಫೇ ಸೆಟ್ಲ್ ಆಗೋ ಅಂತ ಲಾಟ್ರಿ ಹೊಡೆದಿದೆ. ಲಾಟ್ರಿನಾ? ಏನದು? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ಆ ದೇವ್ರೆ ಕಂಡ್ಬಿಟ್ಟಿದಾನೆ ಅನ್ಕೋ. ಆ ನಿನ್ ದೇವ್ರಿಗೆ ನನ್ ಕಡೆನೂ ಒಂಚೂರು ಕಂಡ್ಬಿಡಕ್ ಹೇಳು. ಬೆಳಗ್ಗೆಯಿಂದ ಒಂದು ಪರ್ಸ್ಗೂ ಕತ್ರಿ ಹಾಕಕ್ಕಾಗ್ತಾ ಇಲ್ಲ. ಲೇ, ಈ ಕತ್ರಿ ಹಾಕೋದು, ಪಿಕ್ ಪಾಕೆಟ್ ಇದನ್ನೆಲ್ಲ ಬಿಟ್ಬಿಡು. ಇವ್ರು ನನಗ್ ಕೊಡೋ ದುಡ್ಡಲ್ಲಿ ನಾನು ನೀನು ಆರಾಮಾಗಿ ಜಾಲಿಯಾಗಿರ್ಬೋದು. ಒಂದೇ ಸಲ ಅಷ್ಟೊಂದು ದುಡ್ಡು ಸಿಗುತ್ತಾ? ಇಬ್ರು ಆರಾಮಾಗಿರೋ ಅಷ್ಟು? ದುಡಿದು ತಿಂದ್ರೇನೆ 3 ಹೊತ್ತು ಊಟಕ್ಕೆ ಗತಿ ಇಲ್ಲ ಅನ್ನೋ ಪರಿಸ್ಥಿತಿ ನಮ್ದು.
ಅಂಥದ್ರಲ್ಲಿ ಕೂತು ತಿಂದ್ರು ಕರಗದೆ ಇರೋಷ್ಟು ದುಡ್ಡು ಅದ್ಯಾವ ಪುಣ್ಯಾತ್ಮ ಕೊಡ್ತಾನೋ? ಒಬ್ಳು ಪುಣ್ಯಾತ್ಕಿತ್ತಿ ದಯೆಯಿಂದ ಸಿಕ್ತಿದೆ. ನಿನ್ ಹೆಸರೇನು? ರಮ್ಯಾ. ಇನ್ ಮುಂದೆ ನಿನ್ ಹೆಸರು ರಮ್ಯಾ ಅಲ್ಲ. ಸದ್ಯಕ್ಕಿದನ್ನ ಇಟ್ಕೋ, ಮುಂದೆ ನಿನ್ನ ಜೀವನಾನೇ ಬದಲಾಗೋಷ್ಟು ಕೊಡ್ತೀನಿ. ಇಷ್ಟೆಲ್ಲ ಆಯ್ತಾ? ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ನಂಬಕ್ಕೆ ಆಗಿಲ್ಲ. ಆದ್ರೆ ನಾನೀಗ ಈ ಮನೇಲಿ ಆರಾಮಾಗಿದ್ದೀನಲ್ಲ, ನಂಬಲೇಬೇಕು. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಜಮಾಯಿಸು ರಮ್ಯಾ. ಹಾಗೆ ಖರ್ಚಿಗೊಂದು 5,000 ದುಡ್ಡು ಬೇಕಿತ್ತು, ಹಾಕ್ತೀಯ? ಸರಿ ಸರಿ, ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡು. ಸರಿ ಸರಿ, ಓಕೆ, ಬಾಯ್. ಕಮಲಮ್ಮ, ಸರ್ ಏನಾದರೂ ಬಾಯ್ ಬಿಟ್ಲಾ? ಏನು ಬಾಯ್ ಬಿಟ್ಟಿಲ್ಲ ಸರ್. ಹೇಳಿ ಭಾರ್ಗವಿ, ವಿಕ್ಕಿ ಮತ್ತೆ ಸಿತಾರಾ ಮೇಡಮ್ ಮೇಲೆ ಯಾಕೆ ಸುಳ್ಳು ಕೇಸ್ ಹಾಕೋದ್ರಿ? ಸುಳ್ಳು ಕೇಸ್ ಹಾಕೋಕೆ ನಾನೇನ್ JP ಪಾಟೀಲ್ ಅಲ್ಲ, ಭಾರ್ಗವಿ. ಹಾಗಿದ್ರೆ ಸಂಧ್ಯಾ ಹೇಳ್ತಾ ಇರೋದು ಸುಳ್ಳ? ಸಂಧ್ಯಾ ಸತ್ತಿದ್ದಾಳೆ, ಅದೇ ನಿಜ. ಇದೊಳ್ಳೆ ಕಥೆ ಐತಲ್ಲ ಭಾರ್ಗವಿ ಅವರೇ. ಹಾಗಿದ್ರೆ ಎದುರುಗಡೆ ಬಂದಿರೋದು ಅವಳ ದೆವ್ವನ? ಬಂದಿರೋದು ಸಂಧ್ಯಾ ಅಲ್ಲ ಅಂತ ನನಗೆ ತುಂಬಾ ಬಲವಾಗಿ ಅನ್ನಿಸ್ತಾ ಇದೆ. ನನ್ ಮನ್ಸು, ನನ್ ಬುದ್ಧಿ ನನ್ಗೆ ಯಾವತ್ತೂ ಸುಳ್ಳು ಹೇಳಲ್ಲ. ಏನ್ ಗುರಾಯಿಸ್ತಾ ಇದೀಯಾ? ಸುಮ್ನೆ ತಪ್ಪು ಒಪ್ಕೊಂಡ್ರೆ ಬದುಕೊಳ್ತೀಯ, ಇಲ್ಲ ಅಂದ್ರೆ ನಿಜಾನ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಧೈರ್ಯ ಇದ್ರೆ ಮುಟ್ಟಿ ನೋಡೋಣ. ನಿಮ್ಗಿಂತ ಚೆನ್ನಾಗಿ ಕಾಯ್ದೆ ಕಾನೂನು ತಿಳ್ಕೊಂಡಿರೋಳು ನಾನು. ನಾನೇನ್ ಅಪರಾಧಿ ಅಲ್ಲ, ಲಾಯರ್. ಅದಕ್ಕಿಂತ ಮುಖ್ಯವಾಗಿ ನಾನು ನಿರಪರಾಧಿ. ಏನ್ ಮಾತಾಡ್ಬೇಕು ಅಂತ ನೋಡ್ಕೊಂಡು ಮಾತಾಡಿ. ಏನ್ ಹೇಳ್ತಾ ಇದೀಯಾ? ನ್ಯಾಯಾಂಗ ಬಂಧನದಲ್ಲಿ ಇರ್ಬೇಕಾದ್ರೆ ನನ್ನನ್ನ ಮುಟ್ಟೋ ರೈಟ್ಸ್ ನಿಮ್ಗಿಲ್ಲ. ನೀವ್ ಹೆದರ್ಸಿದ ಮಾತ್ರಕ್ಕೆ ಮಾಡದೇ ಇರೋ ತಪ್ಪನ್ನ ನಾನು ಒಪ್ಕೊಳ್ಳೋದಿಲ್ಲ. ತಪ್ಪು ಮಾಡಿರೋರ್ನ ಸುಮ್ನೆ ಬಿಡೋದು ಇಲ್ಲ. ಇನ್ನು ನೀವು ಲಾಯರ್ ಅನ್ನೋ ಭ್ರಮೆಲೇ ಇದ್ದೀರಾ ಭಾರ್ಗವಿ ಅವರೇ? ಅದ್ರಲ್ಲಿ ಭ್ರಮೆ ಏನ್ ಬಂತು? ಇವತ್ತಿಗೂ ಯಾವತ್ತಿಗೂ ಈ ಭಾರ್ಗವಿ ಭಾರ್ಗವಿ ಎಲ್ಲೆಲ್ಲೇ. ಸುಳ್ಳು ಅಪವಾದದಿಂದ ನನ್ ವಿದ್ಯೆನ ಕಿತ್ಕೊಳಕ್ಕಾಗಲ್ಲ. ಕೋರ್ಟಿಗೆ ಬೇಕಾಗಿರೋದು ಈ ನಿನ್ನ ರೋಷದ ಮಾತಲ್ಲ, ಸಾಕ್ಷಿ. ಈಗ ಸಾಕ್ಷಿಯಾಗಿ ಬಂದಿರೋದು ಯಾರು ಹೇಳು? ಸಂಧ್ಯಾ. ಹೊರಗಡೆ ಬರೋ ಕನ್ಸನ್ನ ಕಾಣ್ಲೇಬೇಡ. ಇನ್ನೇನ್ ಸ್ವಲ್ಪ ದಿನದಲ್ಲಿ ನಿನ್ನ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಬಂದಿರೋದು ಸಂಧ್ಯಾ ಹೌದೋ ಅಲ್ವೋ ಅನ್ನೋದೇ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂಥದ್ರಲ್ಲಿ ನೀವ್ ಯಾವ ಕಾನ್ಫಿಡೆನ್ಸ್ ಮೇಲೆ ಮಾತಾಡ್ತಿದ್ದೀರಾ ಸರ್? ನೀವು ಯಾರನ್ನ ಕಾಪಾಡ್ಕೋಬೇಕು ಅಂತ ಇಷ್ಟೊಂದು ಸರ್ಕಸ್ ಮಾಡ್ತಿದ್ದೀರೋ, ಅವ್ರನ್ನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸುಮ್ನೆ ನನ್ನನ್ನ ಕುಗ್ಸೋಕೆ ಪ್ರಯತ್ನ ಪಡ್ಬೇಡಿ. ಏನೇ ಮಾಡಿದ್ರು ವೇಸ್ಟ್. ನಿನ್ನ ಕಣ್ ಮುಂದೆನೆ ನಿನ್ನ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ನಿನ್ನ ಮಾನ ಮರ್ಯಾದೆ ಹೋಗುತ್ತೆ. ನಿನ್ನ ಕುಟುಂಬದವರು ಬೀದಿಗೆ ಬೀಳ್ತಾರೆ. ನೀನ್ ಇಲ್ಲಿಂದ ಹೋದ್ಮೇಲೂ ಅಷ್ಟೇ, ಯಾರು ಕೆಲಸ ಕೊಡಲ್ಲ. ನೀನು ನಿನ್ನ ಮನೆಯವರು ಭಿಕ್ಷೆ ಬೇಡೋ ಸ್ಥಿತಿ ಬರ್ಬೋದು. ಇದೆಲ್ಲ ಬೇಕಾ? ಸುಮ್ನೆ ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೈಲಿಗೆ ಹೋಗು.
ನಿನ್ನ ಫ್ಯಾಮಿಲಿನಾದ್ರೂ ಸೇಫ್ ಆಗಿರುತ್ತೆ. ಸಮುದ್ರದಲ್ಲಿರೋ ಚಿಕ್ಕ ಮೀನು ನೀನು, ತಿಮಿಂಗ್ಲ ಜೊತೆ ಆಟ ಆಡಕ್ ಹೋಗ್ಬೇಡ. ಚಿಕ್ಕ ಮೀನು ಅಂತ ನುಂಗಕ್ ಹೋಗಿ ಗಂಟ್ಲಲ್ಲಿ ಮುಳ್ಳು ಸಿಕ್ಕಾಕೊಂಡು ನಿಮ್ಮ ತಿಮಿಂಗ್ಲಗಳು ಕೇಸಿಂದ ಹೊರಗಡೆ ಬರಕ್ಕಾಗ್ದೆ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಹೇಳಿ ನಿಮ್ಮ ಬುದ್ಧಿವಾದನ. ಹಾಗೆ ನನ್ನ ಕುಟುಂಬದ ಯೋಚನೆ ನಿಮಗೆ ಬೇಡ ಸರ್. ಅವ್ರನ್ನ ಹೇಗ್ ನೋಡ್ಕೋಬೇಕು, ಹೇಗ್ ಕಾಪಾಡ್ಕೋಬೇಕು ಅಂತ ನನಗೆ, ನನ್ನ ಗಂಡಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನಿಲ್ಲೇ ಇದ್ರು ನನ್ ಗಂಡ ಹೊರಗಡೆ ಇದ್ದಾರೆ, ನೆನ್ಪಿರ್ಲಿ. ಸುಳ್ಳು ಕೇಸ್ ಹಾಕಿರೋರ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಸರ್? ಮೇಡಮ್, ಸಂಧ್ಯಾಗಾಗಿರೋ ಮೋಸ ನಿಜ, ಈ ಕೇಸು ಕೂಡ ನಿಜಾನೇ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಮುಂದೊಂದಿನ ನಿಮ್ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋ ಜನ ಇವರು. ಇನ್ನೇನ್ ಜಸ್ಟ್ 2 days ಕೋರ್ಟ್ ಹಿಯರಿಂಗ್ ಇದೆ. ಅದ್ ಯಾವ ಲಾಯರ್ ಬಂದು ನಿನಗೆ ಬೇಲ್ ಕೊಡ್ತಾರೆ, ಕಾಪಾಡ್ತಾರೆ, ನಾನು ನೋಡೇ ಬಿಡ್ತೀನಿ.